ಹೊತ್ನೋಟಿ ಅದು ಕಣ್ಣು ಸಿಕ್ಕೊಂಡು ದೇವ್ರ ದರ್ಶನ ಮಾಡಿ ಬಸವಣ್ಣವ್ರನ್ನ ವಿನಾಯಕನ ಮತ್ತು ನಮ್ಮ ಹಿರಿಕರನ್ನ ದರ್ಶನ ಮಾಡೋದು ನಮ್ಮ ಪದ್ಧತಿ. ಸೊ ಇದ್ಬಿಟ್ಟು ಅಲ್ಲಿ ಕುಕ್ಕರ್ಗೆ ಹೋಗ್ತಾಯಿತ್ತು, ಏನಪ್ಪ ಈ ಸೌಂಡು ಅನ್ನೋಷ್ಟೊತ್ತು ಮುಖ ತೊಳ್ಕೊಂಡು ಬಿಸಿನೀರು ಕೊಡ್ತೀವಿ ಅಂದರು. ಮುಖ ತೊಳ್ಕೊಂಬಂದು ಬಿಸಿನೀರು ಕುಡಿದು ಈ ಕಡೆ ತಿರುಗಿದ್ರೆ ಅಲ್ಲಿ ನಮ್ಮ ಅಮ್ಮಣಿಯವ್ರಿಗೆ ಫುಲ್ಲು ರೆಡಿ ಮಾಡೋಕ್ಕೆ ಎಲ್ಲ ಇಟ್ಕೊಂಡು ಕೂತಿದ್ರು. ಸಿಕ್ಕಾಪಟ್ಟೆ ಕಷ್ಟ ಗುರು ಇದು ರೆಡಿ ಮಾಡೋದು. ಯಾಕೆಂದರೆ ಇದು ಮಾಡಬೇಕು ಅಂದರೆ ಕಲಿಬೇಕು, ಕಲ್ತಿದ್ರೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಅದು ಒಂದೊಂದು ಲೇಯರ್ ಆದಮೇಲೆ ಒಂದೊಂದು ಹಾಕಬೇಕಂತೆ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ, ನನ್ನ ಮಗಳು ಭರತನಾಟ್ಯಂ ಪ್ರಾಕ್ಟೀಸ್ ಮಾಡಿದ ಮೇಲೆ ಗೊತ್ತಾಗಿತ್ತು. ಸೊ ಇದು ನಮ್ಮ ಹಳ್ಳಿಗಳಲ್ಲಿ, ಏಕೆ ನಮ್ಮ ಟೈಮ್ಗೆ ಅವರು ಮೇಕಪ್ ಮ್ಯಾನ್ಗಳು ಸಿಗೋಲ್ಲ. ಸೊ ಸಿಕ್ಕಿದ್ರು ತುಂಬ 250-300 ರೂಪಾಯಿ ಅವರು ಇದು ಚಾರ್ಜ್ ತೊಗೋತಾರೆ. ಸೊ ಚಾರ್ಜ್ ತಗೊಳ್ಳೋ ಮುಖ್ಯ ಅಲ್ಲ, ನಮ್ಮ ಟೈಮ್ಗೆ ಅವ್ರು ಸಿಗೋಲ್ಲ ಅನ್ನೋದು ವಿಚಾರದಿಂದ ನಮ್ಮ ಮನೇಲಿ ಕಲ್ತಿದ್ದಾರೆ. ಸೊ ಹಾಗಾಗಿ ಮಾಡಿದ್ರು. ಏನೋ ಮಾಡ್ತಾವ್ರೆ ಅಂದರೆ ಕುಕ್ಕರ್ಗೆ ಹೋಗಿದ್ದು ನೋಡಿ, ಬಿಸಿಬೇಳೆ ಬಾತು ಒಗ್ಗರಣೆ ಹಾಕಬೇಕು ಅಂಥೇಳಿ ಕೊನೆ ಫೈನಲ್ ಟಚಪ್ ಕೊಡಬೇಕು. ಸೊ ಏನಕ್ಕೆ ಬಿಸಿಬೇಳೆ ಬಾತ್ ಬೆಳಿಗ್ಗೆನೇ ಮಾಡಿದ್ವಿ ಅಂದರೆ, ಅಲ್ಲಿ ಬಾಕ್ಸ್ ತೊಗೊಂಡೋಗೋಣ, ಅಲ್ಲಿ ಹೋಟ್ಲು ಕಷ್ಟ ಅಂಥೇಳಿ ಇಷ್ಟೊತ್ತು ಕಾಲೇ ನನ್ನ ಮಗ ಇದ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಖುಷಿಲಿ ಅಲ್ಲೇ ಕಿರ್ಚಾಡ್ತಿದ್ದ. ಸೊ ನಮ್ಮ ಮನೆಯವರು ರೆಡಿ ಮಾಡಿದ್ರು. ಫೈನಲ್ಲಾಗಿ ನನ್ನ ಮಗಳು ರೆಡಿಯಾಗಿ ಭರತನಾಟ್ಯಂ ಬಟ್ಟೆ ಎಲ್ಲ ಹಾಕ್ಕೊಂಡು ಸೊ ಹೊರಟ್ವಿ. ನಮ್ಮ ರಥ ರೆಡಿ ಆಗಿದೆ. ಈ ರಥದ ಹೆಸರು ಟಾಟಾ ನ್ಯಾನೋ. ಆ್ಯಕ್ಚುಲಿ ಇದು ರೈಡ್ ಮಾಡಿದ್ದೆ ಇದೇ ಫಸ್ಟ್ ಟೈಮ್ ನಾನು. ಈ ಕಾರ್ ಅಂದರೆ ಭಾಳ ಖುಷಿ, ಭಾಳ ವಿಶೇಷ. ಕೇಳಿದ್ದೆ ಬಟ್ ನಾನು ರೈಡ್ ಮಾಡೋಕ್ಕಾಗಲಿಲ್ಲ. ಇದು 2008 ಡಿಸೆಂಬರ್ 28ನೇ ತಾರೀಕು ರತನ್ ಟಾಟಾ ಅವರು ಇದನ್ನು ಬಿಡುಗಡೆ ಮಾಡಿದ್ರು. ಇದು ಟಾಟಾ ಬ್ರ್ಯಾಂಡು. ಅಂದರೆ ಬಡವರಿಗೆ ಐಷಾರಾಮಿ ಕಾರ್ ಅಂದರೆ ಆ್ಯಕ್ಚುಲಿ ಇದೆ. ಅವರು ಏನಪ್ಪ ಕಾರಣ ಅಂದರೆ, ಅವ್ರು ಕಾರ್ ರೆಡಿ ಮಾಡೋಕ್ಕೂ ಒಂದು ದೊಡ್ಡ ಕಾರಣ ಇದೆ. ಸೊ ಅದು ಹೋಗ್ತಾ ಹೇಳ್ತೀನಿ. ಬಟ್ ಇಂಥ ವಿಶಾಲವಾದ ಹೃದಯ ಇರುವಂಥ ಮನುಷ್ಯ ನಮ್ಮ ಭಾರತದಲ್ಲಿರೋದು ನಮ್ಮ ಪುಣ್ಯ ಅಂತ ನಾವು ಭಾವಿಸಿದ್ವಿ. ಅಷ್ಟೇ ಒಳ್ಳೆಯ ಮನುಷ್ಯ. ಸೊ ಆನ್ ದ ವೇ ಹಿಂಗೆ ಪೆಟ್ರೋಲ್ ಖಾಲಿ ಆಗುತ್ತಲ್ಲ, ಮುಂದೆ ಯಾಕಪ್ಪ ಸುಮ್ಮನೆ ಸಮಸ್ಯೆ ಆಗೋದು ಬೇಡ ಅಂತೇಳಿ ಬೆಳಗ್ಗೆ ಪೆಟ್ರೋಲ್ ಹಾಕ್ಸ್ಬೇಡ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ ಗೀಚ್ಬಿಟ್ಟು ಸಾಲ ಮಾಡಿ ಕ್ರೆಡಿಟ್ ಕಾರ್ಡಿಂದ ಹಾಕಿ ಅಮೌಂಟು 1,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡೋಣ ನಮ್ಮ ಮೈಯಿಂದ ಇದು ಏನು ಟಾಟಾ ನ್ಯಾನೋ ಹೇಗಿದೆ ಅಂತೇಳಿ ಅಲ್ಲಿಂದ ಮತ್ತೆ ರೈಡ್ ಕಂಟಿನ್ಯೂ ಮಾಡಿದೆ. ಸೊ ಎಷ್ಟು ಸ್ಮೂತ್ ಇದೆ ಗಾಡಿ ಅಂದರೆ ಭಾಳ ಖುಷಿ ಆಯಿತು. ಎಂತೆಂಥ ಕಾರು ಓಡಿಸಿದ್ವಿ. ಟಾಟಾ ನ್ಯಾನೋ ಇಷ್ಟು ವರ್ಷ ನಾನು ಯಾಕೆ ಓಡಿಸ್ಲಿಲ್ಲ ಅಂತೇಳಿ. ಸೊ ಈ ಟಾಟಾ ನ್ಯಾನೋ ಕಾನ್ಸೆಪ್ಟು ರತನ್ ಟಾಟಾ ಅವ್ರು ಬಂದಿದ್ದು ಹೆಂಗೆ ಅಂದರೆ, ಅವರು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದು 2 ವೀಲರಲ್ಲಿ ಅವ್ರ ಫ್ಯಾಮಿಲಿ ಯಾರೋ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಒಂದು ಮಳೇಲಿ ನಡೀತಾ ಇದ್ರಂತ. ಆ್ಯಕ್ಚುಲಿ ಗಂಡ ಹೆಂಡತಿ ಪಾಪು ಅವ್ರು ನೋಡಿ ಇವ್ರು ಕಳ್ಳು ಚುರುಕು ಅಂದ್ಬಿಟ್ಟು ಇವರು ಬಡವ್ರಿಗೆ ಅಂತ ಒಂದು ಸಣ್ಣ ಕಾರ್ ತಯಾರು ಮಾಡಬೇಕು ಅಂತೇಳಿ ಸೊ ಟಾಟಾ ನ್ಯಾನೋ ಕಾರ್ ತಯಾರು ಮಾಡಿ ಬರೀ 1 ಲಕ್ಷ ಚಿಲ್ಲರೆಗೆ ಆವಾಗಿನ ಕಾಲಕ್ಕೆ ಕಾರ್ ಬಿಟ್ಟಿದ್ರು. ಭಾಳ ಎಫೆಕ್ಟಿವ್ ಆಗಿತ್ತು, ಭಾಳಷ್ಟು ಜನ ಬಳಸಿದ್ರು. ಸೊ ಈಗಲೂ ಬಳಸ್ತಾ ಇದ್ದಾರೆ. ಅಂದರೆ ಪೆಟ್ರೋಲ್ಗೆ ಅಷ್ಟೇ ಮೈಲೇಜು ಚೆನ್ನಾಗಿ ಬರುತ್ತೆ, ಮತ್ತು ಇದು ಮೇಂಟೆನೆನ್ಸು ತುಂಬ ಕಡಿಮೆ. ಒಂದು ಆಟೋ ಇಟ್ಕೊಳ್ಳೋ ಥರ ಇಟ್ಕೊಂಡು ಇದು ಆರಾಮಾಗಿ ಕಂಫರ್ಟಬಲ್ಲು, ನಮ್ಮ 4 ಜನ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಮತ್ತು ಸ್ಪೀಡು ಅಷ್ಟೇ 80 ಎಬೋ ಆರಾಮಾಗಿ ಹೋಗುತ್ತೆ. ನನಗೆ ಆಶ್ಚರ್ಯ ಆಯಿತು, ಇಷ್ಟು ವರ್ಷ ನಾನು ಈ ಕಾರ್ ಏನು ಕೊಡಿಸ್ಲಿಲ್ಲ ಅಂತೇಳಿ. ಸೊ ಇದು ಟ್ರಯಲ್ಗೆ ಅಂತಲೇ ಇಸ್ಕೊಂಬಂದೆ, ನೋಡೋಣ ಅಂತೇಳಿ. ಯಾಕೆಂದರೆ ಬೆಂಗಳೂರು ಬರೀ ಟ್ರಾಫಿಕ್ ಇರುತ್ತೆ, ನೋಡೋಣ ಅಂತೇಳಿ. ನೋಡಿ 80-85 ಹಿಡಿದ್ರೂ ಗಾಡಿ ಒಂಚೂರು ವೈಬ್ಲಿಂಗಿಲ್ಲ, ಶೇಕಿಲ್ಲ. ಭಾಳ ಖುಷಿ ಆಯಿತು ಗಾಡಿ ನೋಡಿ, ಗಾಡಿ ಓಡಿಸಿ. ಸೊ ನಾವು ಹೋಗ್ಬೇಕಾಗಿದ್ದ ಡೆಸ್ಟಿನೇಷನ್ ಬಂತು. ಇದು ಬಗಲಗುಂಟೆಯಲ್ಲಿ ಶ್ರೀ ಸಾಯಿ ಕಲ್ಯಾಣ ಮಂಟಪದಲ್ಲಿ ಇದು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಇದನ್ನು ಹಮ್ಮಿಕೊಂಡಿದ್ರು. ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಭಾರತ ಯುವ ವೇದಿಕೆ ಅಂಥೇಳಿ. ಸೊ ಇವರು ಏಕೆಂದರೆ ಕಲೆಗೆ ಬೆಲೆ ಕೊಡಬೇಕು ಅಂತೇಳಿ ಎಷ್ಟು ಜನ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಒಂದು ವೇದಿಕೆ ಕೊಡೋಣ ಅಂಥೇಳಿ ಸೊ ಎಲ್ಲರನ್ನೂ ಕರೆದಿದ್ರು. ನಾವೇ ಬೇಗ ಹೋಗಿದ್ದೀವಿ. ನಮಗಿನ್ನ ಮುಂಚೆ ಪೇರೆಂಟ್ಸ್ಗಳು ಭಾಳಷ್ಟು ಜನ ಪುಟಾಣಿ ಮಕ್ಕಳು ಎಲ್ಲ ಬಂದು ಆಲ್ರೆಡಿ ಸ್ಲಾಟ್ ಬುಕ್ಕಿಂಗ್ ಕಾಯ್ತಾಯಿದ್ರು. ಸೊ ನಾನು ಹೋಗೋಷ್ಟೊತ್ತು ನಂದು ಎಷ್ಟಪ್ಪ ಸಂಖ್ಯೆನ ಲೆಕ್ಕಾಚಾರದಲ್ಲಿದ್ದೆ. ಸೊ ನಾವು ಏನೋ ಹಂಗೆ ರಿಕ್ವೆಸ್ಟ್ ಮಾಡಿ 17ನೇ ನಂಬರ್ ನನ್ನ ಮಗಳಿಗೆ ಸಿಕ್ತು. ಸೊ ಹೆಂಗೋ ಸ್ಲಾಟ್ ಸಿಕ್ತಲ್ಲ ಅಂಥೇಳಿ ಖುಷಿಯಾಗಿ ಅದೇ ಖುಷಿನಲ್ಲಿ ನೋಡಿ ಎಲ್ಲ ಚೇರ್ಗಳು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಸೊ ಇದನ್ನು ಆಯೋಜಕರು ಅಷ್ಟೇ ಭಾಳ ಒಳ್ಳೆಯ ಜನ, ಬರೀ ಯೂತ್ಸೇ ಸೇರಿಕೊಂಡು ಇದು ಮಾಡಿರೋದು. ಮತ್ತು ಇದು ನಮ್ಮ ಬಗಲಗುಂಟೆ ಮುಖ್ಯ ರಸ್ತೆಯಲ್ಲಿದೆ. ಮತ್ತು ಅಡ್ರೆಸ್ ಹುಡ್ಕೋಕ್ಕೆ ಏನು ಸಮಸ್ಯೆ ಆಗಿರಲಿಲ್ಲ. ಮತ್ತು 2-3 ಕಾರ್ಯಕ್ರಮ ಇಲ್ಲಿ ಇನ್ನೂ ಸಂಜೆವರೆಗೂ ಇತ್ತು. ಸೊ ನನ್ನ ಮಗಳದು 17ನೇ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋಗಬೇಕಾಗಿತ್ತು, ಹೋಗಿದ್ವಿ. ಮತ್ತು ಇಲ್ಲಿ ಅಲ್ಲಿ ಜಡ್ಜಸ್ಗಳೆಲ್ಲ ಬಂದು ವೆಯ್ಟ್ ಮಾಡ್ತಾಯಿದ್ರು. ಪಾರ್ಟಿಸಿಪೇಟ್ ಮಾಡೋರು ಹೆಂಗೆ ಮಾಡ್ತಾರೆ ಅಂತೇಳಿ ಅವ್ರಿಗೂ ಕುತೂಹಲ ಇರುತ್ತಲ್ವ. ಜಡ್ಜಸ್ಗಳು ಅಂದರೆ ಅವ್ರದ್ದೇ ಆದ ರೀತಿ ನೀತಿ ಇರುತ್ತೆ, ಅವ್ರ ಕಲೆಗೆ ಬೆಲೆ ಕೊಡಲೇಬೇಕು. ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಮಧ್ಯದಲ್ಲಿ ನಟರಾಜ ಮೂರ್ತಿ ಕೂರಿಸಿ, ಮತ್ತು ಒಳ್ಳೆ ದೊಡ್ಡ ಡಿಸ್ಪ್ಲೇ,
ಚೌಟ್ರಿ ತುಂಬ ಜನ ಕೂತ್ಕೊಂಡ್ರು, ಇನ್ನೂ ಸಾವಿರಾರು ಚೇರ್ಗಳಿತ್ತು. ಸೊ ಸಂಜೆವರೆಗೆ ಎಷ್ಟು ಜನ ಬರ್ತಾರೆ ಅನ್ನೋ ಕುತೂಹಲದಲ್ಲಿ ನಾವು ಇದ್ವಿ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಅಂದ್ಕೊಂಡ್ವಿ, ಚೆನ್ನಾಗಿ ಬಂತು. ಸೊ ನೋಡಿ, ಇವರೆಲ್ಲ ಜಡ್ಜಸ್ಗಳು. ಇವರು 6 ಜನ ಜಡ್ಜಸ್ಗಳು ಅಲ್ಲಿ ಬಂದಿದ್ದರು. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಆ ಭಾಗದ MLAಗಳಾದಂಥ ಇವರು ಮುನ್ರಾಜು ಸರ್ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಭಾಳ ಖುಷಿ. ಮತ್ತು ಇಂಥವು ಅನೇಕ ಕಾರ್ಯಕ್ರಮ, ಬರೀ ಭರತನಾಟ್ಯಂ ಅಂತಲೇ ಅಲ್ಲ, ಹಾಡು ಸ್ಪರ್ಧೆ ಇತ್ತು, ಮತ್ತು ಕೋಲಾಟ. ನೋಡಿ, ಈ ಕೋಲಾಟ ಭಾಳ ಚೆನ್ನಾಗಿತ್ತು. ಬಿಟ್ಟು ಬರೋಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಬಟ್ ನಮಗೆ ಸಮಯದ ಅಭಾವ, ಊರಿಗೆ ಬರಲೇಬೇಕಿತ್ತು. ಸೊ ಹಂಗಾಗಿ ಮತ್ತು ಅದೇ ಟಾಟಾ ನ್ಯಾನೋದಲ್ಲಿ ನಾನಾದಾಗ ಅಂತ ಹೇಳಿದರು. ಎಷ್ಟು ಖುಷಿ ಅಂದರೆ, ಈ ಕಾರು ಇಷ್ಟು ಚಿಕ್ಕದಾಗಿದೆ, ಒಳಗಡೆ ಎಷ್ಟು ಸ್ಪೇಸ್ ಇದೆ, ಮತ್ತು AC ಎಲ್ಲ ಇದೆ. ತುಂಬ ಸ್ಪೇಷಿಯಲ್ ಗಾಡಿ ಇದು, ಒಂಥರ ಸ್ಪೆಷಲ್ ಅಂತಲೇ ಹೇಳಬೇಕು. ರತನ್ ಟಾಟಾ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸು. ಜೀವನದಲ್ಲಿ ಇವೆಲ್ಲ ಮಾಡಬೇಕು ಅಂದರೆ ಕಷ್ಟ, ಭಾಳ ಕಷ್ಟ ಇದೆ. ಸೊ ಮಗಳು ಅಷ್ಟೊತ್ತು ಕಾಲೇ ಹೊಟ್ಟೆ ಸಿಗ್ತದೆ ಅಂತ ಅಂದು ಬಂದು ಒಂದು ಡಾಬಾದಲ್ಲಿ, ನಮ್ಮ ರೆಗ್ಯುಲರ್ ಡಾಬಾಲಿ ಒಳ್ಳೆ ರಸಮ್ ಕೊಡ್ತಾರೆ, ಮತ್ತು ಒಳ್ಳೆ ಇದು ರೊಟ್ಟಿ ಮತ್ತು ದಾಲು, ಖಾರ ಕಡಿಮೆ ಹಾಕ್ಸಿ ಮಕ್ಕಳಿಗೆ ಅಂತಲೇ ಹೇಳಿ ಮಾಡಿಕೊಡ್ತಾರೆ. ಅಷ್ಟು ರುಚಿಯಾಗಿ ಮಾಡಿಕೊಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಬಂದು ನಾವು ಯೂಶ್ವಲ್ಲಾಗಿ ಯಾವಾಗಲೂ ತಿನ್ನೋದು ರೊಟ್ಟಿ, ದಾಲು. ಏನಾದರೂ ಬಯಸ್ಕೊಂಡ್ರೆ ನಮ್ಮ ಮನೆಗೆ ಮಕ್ಕಳು ಸೊ ಇಲ್ಲಿಂದನೇ ಪಾರ್ಸಲ್ ತರೋದು, ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ, ಚೆನ್ನಾಗಿತ್ತು, ತುಂಬ ಖುಷಿಪಟ್ವಿ. ನನ್ನ ಮಗಳಿಗೂ ಖುಷಿ ಆಯಿತು. ಕಾರ್ಯಕ್ರಮ ಕೊಟ್ಟಿದ್ದೊಂದು ಖುಷಿ, ಅಲ್ಲಿ ಪ್ರೈಸ್ ಬರುತ್ತೋ ಸೆಕೆಂಡ್ರಿ. ಬಟ್ ಒಂದು ಒಳ್ಳೆ ಊಟ, ಒಳ್ಳೆ ನಿದ್ದೆ, ಮನಸ್ಸಿಗೆ ನೆಮ್ಮದಿ ಸಿಗ್ಬೇಕು ಮನುಷ್ಯನಿಗೆ. ನೋಡಿ, ಇದು ಮಸಾಲ ಪಾಪಡ್ ಅಂತೇಳಿ ಅವಳಿಗೆ ಭಾಳ ಇಷ್ಟ. ಸೊ ಹಂಗಾಗಿ ಅದನ್ನು ತೊಗೊಂಡು ತಿಂದು ಹೊರಟ್ವಿ ಮತ್ತು ಮನೆ ಕಡೆ. ಯಾಕೆಂದರೆ ಮನೆಗಳ ಹತ್ರ ಭಾಳ ಕಷ್ಟ ಇರ್ತವೆ, ಗೊತ್ತಲ್ಲ ನಿಮಗೂ. ಇದು ನಮ್ಮೂರು ರಸ್ತೆ ಎಷ್ಟು ಸ್ವಚ್ಛಂದವಾಗಿದೆ ಅಂದರೆ, ಕಪ್ಪು ಡಾಂಬರ್ ರಸ್ತೆ, ಇಕ್ಕೆಲಗಳಲ್ಲಿ ಮರಗಳು ಮತ್ತು ವಾತಾವರಣ, ಇಲ್ಲಿನ ಪರಿಸರ ಭಾಳ ಖುಷಿ, ಭಾಳ ಮುದ ಕೊಡುತ್ತೆ ಮನಸ್ಸಿಗೆ. ಸುಮ್ಮನೆ ಬೇಜಾರಾದಾಗ ಈ ರಸ್ತೆಯಲ್ಲಿ ಒಂದು 2 ಸಲ ಓಡಾಡಿಬಿಟ್ರೆ ಮೈಂಡು ಫ್ರೆಶ್ ಆಗುತ್ತೆ. ಅಷ್ಟು ಶ್ರೀಮಂತವಾದಂತಹ ಏರಿಯಾ ನಮ್ಮದು. ಎಲ್ಲಿ? ಪರಿಸರದಲ್ಲಿ, ದುಡ್ಡಲ್ಲ, ಪರಿಸರದಲ್ಲಿ. ಅಷ್ಟು ಖುಷಿ ಅನಿಸುತ್ತೆ. ಅಲ್ಲಿಂದ ಮತ್ತೆ ಹೊರಟ್ಬಿಟ್ಟು ಮನೆ ಕಡೆ. ನೋಡಿ, ಇದು ನಮ್ಮ ಶಿವಗಂಗೆ ಬೆಟ್ಟ ಯಾವಾಗಲೂ ಸದಾ ಹೀಗೆ ಇರುತ್ತೆ. ಇದೇ ಥರ ಹಚ್ಚ ಹಸಿರಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಮತ್ತು ಅಷ್ಟು ಹಚ್ಚ ಹಸಿರಾಗಿರ್ತದೆ ನಮ್ಮ ವಾತಾವರಣ. ಬೇಸಿಗೆ ಬಂದರೆ ಸ್ವಲ್ಪ ಬಿಕೋ ಅನಿಸುತ್ತೆ. ಮಳೆಗಾಲದಲ್ಲಿ ಮುಂಗಾರಿ ಉಟ್ಬಿಟ್ರಂತೂ ಸಖತ್ ಹಸಿರಾಗಿ ಅಷ್ಟೇ ವಾತಾವರಣ ಫ್ರೆಶ್ನೆಸ್ ಆಗಿರುತ್ತೆ. ಬಟ್ ಯಾರೇ ಯಾತ್ರಿಕರು ನಮ್ಮ ಶಿವಗಂಗೆ ಬೆಟ್ಟಕ್ಕೆ ಬಂದರೂ ಪ್ಲಾಸ್ಟಿಕ್ ಬಳಕೆ ಮಾಡೋದು ನಿಷೇಧ ಮಾಡಿ. ಯಾಕೆಂದರೆ ಅದು ಭಾಳ ಕಷ್ಟ ಅನಿಸುತ್ತೆ, ಭಾಳ ನೋವಾಗುತ್ತೆ. ಎಲ್ಲಿಂದ ಎಲ್ಲಿ ಹೋದ್ರೂ ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕವರು ಇಲ್ಲ, ಅನಿವಾರ್ಯತೆ ಇದೆ ಬಳಸಲಿಕ್ಕೆ. ಆದರೆ ಅದನ್ನು ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಬಟ್ ಇದು ಭಾಳ ಖುಷಿ ಅನ್ನಿಸ್ತು. ಇವತ್ತು ನಾವು ಈ ನ್ಯಾನೋ ಕಾರಲ್ಲಿ ಬೆಂಗಳೂರಿಗೆ ಹೋಗಿ ಬಂದಿದ್ದು. ಚಿಕ್ಕದಾಗಿದ್ದರೂ ಚೊಕ್ಕದಾಗಿದ್ದರೂ ರೈಡಿಂಗ್ ಅಷ್ಟೇ ಚೆನ್ನಾಗಿದೆ. ಸೊ ನೀವು ಒಂದು ಸಲ ನ್ಯಾನೋ ಕಾರ್ ಎಲ್ಲಾದರೂ ಸಿಕ್ಕಿದ್ರೆ ಒಂದು ಸರಿ ಬಳಸಿ ನೋಡಿ, ಓಡಿಸಿ ನೋಡಿ. ಅಷ್ಟು ಮುದ ಕೊಡುತ್ತೆ ಡ್ರೈವಿಂಗಲ್ಲಿ. ಬಟ್ ಈಗಿನ ಕಾಲಕ್ಕೆ ತಕ್ಕನಾಗಿ ABS, ಏರ್ ಬ್ಯಾಗು ಆ ಥರ ಎಲ್ಲ ಏನು ಬರೋಲ್ಲ. ಬಟ್ ಬೇಸಿಕಲಿ ತುಂಬ ಚೆನ್ನಾಗಿದೆ ಗಾಡಿ, ಓಡ್ಸೋಕ್ಕೆ ಒಳ್ಳೆ ಮಜಾ ಬರುತ್ತೆ. ಒಂಥರ ಒಂದು ಆಟೋ ಇಟ್ಕೊಂಡು ಅಥವಾ ಒಂದು 2 ವೀಲರ್ ಇಟ್ಕೊಂಡಂಗೆ. ಸೊ ಇವತ್ತಿನ ಬ್ಲಾಗು ಇಷ್ಟಕ್ಕೆ ಎಂಡ್ ಮಾಡ್ತಾಯಿದ್ದೀನಿ.